ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ನ್ಯೂಸ್ ರಿಲೇಟೆಡ್ ಆಗಿರಬಹುದು ಅಥವಾ ಇನ್ಫಾರ್ಮೇಶನ್ ಇಲ್ಲ ಎಂಟರ್ಟೈನ್ಮೆಂಟಿಂಗ್ ವಿಚಾರದ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ನಾನು ಸೋಷಿಯಲ್ ಮೀಡಿಯಾ ರೀಲ್ ಸ್ಟಾರ್ ಕಿಪ್ಪಿ ಕೀರ್ತಿ ಅವರ ಬ್ರೇಕಪ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಬ್ರೇಕಪ್ ಸ್ಟೋರಿ ಅಂತ ಅಲ್ಲ, ಬಟ್ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡಬೇಕು ಅನ್ನೋದು ನನ್ನ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿರುತ್ತೆ. ಈ ಕಿಪ್ಪಿ ಕೀರ್ತಿ ಅವರ ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನ ಬ್ಲೈಂಡ್ ಆಗಿ ಯಾರು ಕೂಡ ನಂಬೇಡಿ. ಎಷ್ಟೋ ವಿಚಾರಗಳನ್ನ ನೋಡಿರ್ತೀರಾ. ಸೋಷಿಯಲ್ ಮೀಡಿಯಾದಿಂದ ಎಷ್ಟೆಲ್ಲ ಅಪಾಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ವ್ಯಕ್ತಿಗಳು ಎಷ್ಟೊಂದು ಜನರಿಗೆ ಮೋಸ ಕೂಡ ಮಾಡಿರ್ತಾರೆ. ಸೊ ಬ್ಲೈಂಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವವ್ರನ್ನ ನಂಬೇಡಿ ಅನ್ನೋದಷ್ಟೇ ನನ್ನ ಕಾಳಜಿ. ನಂಬಿಟ್ಟು ಮೋಸ ಹೋಗೋದಕ್ಕಿಂತ ಮೊದಲೇ ಎಚ್ಚರಿಕೆಯಿಂದ ಇರೋದು ಒಳ್ಳೇದು ಅನ್ನೋದು ನನ್ನ ಒಂದು ಕನ್ಸರ್ನ್ ಆಗಿರುತ್ತೆ. ಇಲ್ಲಿ ಕಿಪ್ಪಿ ಕೀರ್ತಿ ಬಗ್ಗೆ ಆಗ್ಲಿ, ಅವರ ಹುಡುಗನ ಬಗ್ಗೆ ಆಗ್ಲಿ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಅನ್ನೋದನ್ನ ಜನಗಳು ಅರ್ಥ ಮಾಡ್ಕೋಬೇಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ತುಂಬಾ ಜನ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಇದೇ ಸಾಲಿಗೆ ಕೊಡಗಿನ ಕುವರಿ ಕಿಪ್ಪಿ ಕೀರ್ತಿ ಕೂಡ ಒಬ್ರು ಸೇರ್ತಾರೆ. ಅಂದಕ್ಕಿಂತ ಗುಣ ಮುಖ್ಯ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿರ್ತಾರೆ ಕಿಪ್ಪಿ ಕೀರ್ತಿ ಅವರು. ಜನರೇ ಅಂತ ಫೇಮಸ್ ಆಗಿದ್ದ ಕಿಪ್ಪಿ ಕೀರ್ತಿಗೆ 1,00,000ಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ. ಅಯ್ಯೋ, ಯಾಕೆ ಜನರೇ ಈ ತರ ಹಿಂಸೆ ಮಾಡ್ತೀರಾ ನನ್ನ? ನನ್ ಪಾಪ ಅಲ್ವಾ ಕಿಪ್ಪಿ ಕೀರ್ತಿ ಜನರೇ? ಎಲ್ರಿಗೂ ಯಾಕೆ ಕೂಡ ಗೊತ್ತು, ಜನರೇ? ಮುಗ್ಧ ಮನಸ್ಸಿನ ಹುಡುಗಿ. ಆಗಾಗ ರೀಲ್ಸ್ ಮಾಡಿ ಎಲ್ಲರಿಗೂ ಕೂಡ ಮನರಂಜನೆಯನ್ನ ನೀಡ್ತಿದ್ರು. ಇವ್ರಿಗೂ ಕೂಡ ಲವ್ ಆಗುತ್ತೆ. ಹುಡುಗನ ಹೆಸರು ಹೇಳೋದಿಲ್ಲ, ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈಗ ಈ ಲವ್ ಬ್ರೇಕಪ್ ಆಗಿದೆ. ಈ ಬಗ್ಗೆ ಕಿಪ್ಪಿ ಕೀರ್ತಿ ಅವರೇ ಲೈವ್ಗೆ ಬಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ, ಅತ್ತಿದ್ದಾರೆ. ಮೂರನೆಯವರನ್ನ ಪ್ರೀತಿ ಮಧ್ಯೆ ತರಬೇಡಿ ಅಂತ ಒತ್ತಿ ವಿಡಿಯೋದಲ್ಲಿ ಹೇಳ್ತಿದ್ದಾರೆ ಕೂಡ. ಇವರಿಬ್ಬರ ಮಧ್ಯೆ ಅದೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತೋ ಅವರೇ ಹೇಳಿದ್ದಾರೆ. ನಾನಿದನ್ನ ಜಸ್ಟ್ ಎಕ್ಸಾಂಪಲ್ ತರ ಹೇಳ್ತಿದ್ದೀನಿ ಅಷ್ಟೇ. ಸಾಧ್ಯ ಆದ್ರೆ ಪ್ರೀತಿಗೆ ಬೆಲೆ ಕೊಡಿ, ಆದ್ರೆ ಪ್ರೀತಿ ಹೆಸರಲ್ಲಿ ಯಾವುದೇ ಹುಡುಗ ಅಥವಾ ಹುಡುಗಿಗೆ ಮೋಸ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅವರಿಗೂ ಒಂದು ಮನ್ಸಿರುತ್ತೆ. ಬ್ಲೈಂಡ್ ಆಗಿ ನಿಮ್ನ ನಂಬಿರ್ತಾರೆ, ನೀವೇ ಪ್ರಪಂಚ ಅಂದ್ಕೊಂಡಿರ್ತಾರೆ. ಅವರಿಗೆ ಮೋಸ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲಿ ಹುಡುಗನ್ಗೂ ಕೂಡ ನೀನ್ ಹಾಗೆ ಮಾಡಿ ತಪ್ಪು, ಹೀಗೆ ಮಾಡಿ ತಪ್ಪು, ಇದನ್ನ ನಾನು ಏನೂ ಹೇಳೋದಿಲ್ಲ. ಬಿಕಾಸ್ ಅದು ಅವರ ಅಂಡರ್ಸ್ಟ್ಯಾಂಡಿಂಗ್ಗೆ ಬಿಟ್ಟಿರೋದು. ಈಗ ಅವರು ಏನ್ ಹೇಳಿರ್ತಾರೆ ಅದರ ಬೇಸಿಕ್ ಮೇಲೆ ಅಷ್ಟೇ ಮಾತಾಡೋದಕ್ಕೆ ಸಾಧ್ಯ. ಅವರಿಬ್ಬರ ಮಧ್ಯೆ ಏನ್ ನಡ್ತಿದೆ ಅದು ಅವರಿಗೆ ಗೊತ್ತಿರುತ್ತೆ. ಇವ್ರು ಮಾತ್ರ ಸ್ಪಷ್ಟನೆಯನ್ನ ನೀಡಿದ್ದಾರೆ, ಬಟ್ ಆ ಹುಡುಗ ಎಲ್ಲೂ ಕೂಡ ಏನು ಹೇಳಿಲ್ಲ. ಹಾಗಾಗಿ ಒಬ್ಬರ ಪರವಾಗಿ ಇಲ್ಲಿ ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ಕಿಪ್ಪಿ ಕೀರ್ತಿನೇ ಹೇಳೋ ಹಾಗೆ ಆ ಹುಡುಗ ಏನ್ ಲವ್ವರ್ ಇದ್ದ ಆ ಹುಡುಗ 10,000 ಫಾಲೋವರ್ಸ್ ಮಾಡ್ಕೊಂಡು ಕೈ ಬಿಟ್ಟು ಹೋದ. ಇವರಿಬ್ರು ಲವ್ ಬಗ್ಗೆ ಹೇಳಿದಾಗ ಆಲ್ಮೋಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಇದ್ದಂತಹ ಒಂದೇ ಒಂದು ಮಾತು ಅಂತ ಅಂದ್ರೆ, ಕಿಪ್ಪಿ ಕೀರ್ತಿ ನಂಬೇಡ, ಆ ಹುಡುಗ ಜಸ್ಟ್ ಲೈಕ್ ಫಾಲೋವರ್ಸ್ಗೋಸ್ಕರ ನಿನ್ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ತಿದ್ರು. ಕೊನೆಗೂ ಕೂಡ ಆ ಮಾತು ನಿಜ ಆಗಿದೆ ಅಂತ ಕಿಪ್ಪಿ ಕೀರ್ತಿ ಅವರೇ ಹೇಳ್ತಿದ್ದಾರೆ. ಕಿಪ್ಪಿ ಕೀರ್ತಿ ಈ ಲವ್ ಬ್ರೇಕಪ್ ಆದ್ಮೇಲೆ ಫಾಲೋವರ್ಸ್ಗಳು ಕೂಡ ಇದ್ದಕ್ಕಿದ್ದಂಗೆ ಇನ್ಸ್ಟಾದಲ್ಲಿ ಕಡಿಮೆಯಾದ್ರು. ಇದಕ್ಕೂ ಕೂಡ ಅವರು ಬೇಜಾರನ್ನ ಮಾಡ್ಕೊಳ್ತಾ ಇದ್ರು. ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ, ಯಾಕೆ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಖಂಡಿತವಾಗ್ಲೂ ಮುಂದೆ ಎಂಟರ್ಟೈನ್ಮೆಂಟಿಂಗ್ ಕೊಡ್ತೀನಿ ಅಂತ ಹತ್ತು ಹೇಳ್ತಿದ್ದಿದ್ದು ಕೂಡ ವಿಡಿಯೋಸ್ಗಳು ಇದೆ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾನು ನಗಿಸುವಂತ ಪ್ರಯತ್ನ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. ನಾನು ಯಾವತ್ತೂ ನನ್ನನ್ನ ನಾನು ಬಿಟ್ಕೊಡೋ. ಇನ್ನು ಕಿಪ್ಪಿ ಕೀರ್ತಿ ಅವರು ಹೇಳೋ ಹಾಗೆ ಅವ್ನು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ನಾನಂತೂ ಇನ್ನೊಂದು ಮದುವೆ ಆಗೋದಿಲ್ಲ, ಅದು ಅವರಿಬ್ಬರ ಡಿಸಿಷನ್, ಅದ್ರ ಬಗ್ಗೆ ಏನ್ ಹೇಳೋಕ್ಕೂ ಆಗೋದಿಲ್ಲ. ಅವರಿಬ್ಬರಿಗೆ ಅದು ಬಿಟ್ಟಿರ್ತಕ್ಕಂಥದ್ದು. ನನ್ನ ಬದುಕು ಆಗಿದ್ರೆ ನನ್ನ ತಾಯಿಗಾಗಿ ಮಾತ್ರ ಬದುಕ್ತೀನಿ. ಸೊ ಇನ್ ಯಾರಿಗೋಸ್ಕರ ನಾನು ಬದುಕಲ್ಲ. ನಾನು ಜನರಿಗೆ ಹೇಳೋದಕ್ಕೆ ಇಷ್ಟನೇ ಇಷ್ಟಪಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬೇಡಿ. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಕೂಡ ಹೌದು. ಇದಕ್ಕೆ ನಾನಾ ಎಕ್ಸಾಂಪಲ್ಗಳು ಕೂಡ ಇವೆ. ಸೊ ಬ್ಲೈಂಡ್ ಆಗಿ ಯಾರನ್ನು ನಂಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.